केसीएन में आपका स्वागत है। मैं किंग हमीद। ಸರ್ ರಕ್ಷಣೆ ಇಲ್ಲ ಅಂದ್ರೆ ನಾವು ಹುಟ್ಟಿ ಬೆಳೆದಿರೋದೇ ಇಲ್ಲಿ ಸರ್. ನನಗೀಗ 33 ವರ್ಷ. 33 ವರ್ಷದಿಂದನೂ ನಾವು ಇದೇ ಏರಿಯಾದಲ್ಲಿ ಹುಟ್ಟಿ ಬೆಳೆದು ಜೀವನ ಮಾಡಿ ಹಿಂದೂ ಮುಸಲ್ಮಾನರೆಲ್ಲ ನಾವು ಅಣ್ಣ ತಮ್ಮದಿರ ತರ ಬಾಂಧವ್ಯನ ಇಟ್ಕೊಂಡಿದೀವಿ. ಇವ್ರು ಯಾರೋ ಒಬ್ರು ಜೋಕರ್ ಇದು ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ ಅಂದ್ರೆ ಅದನ್ನೆಲ್ಲ ನಾವು ಕೇಳಕ್ಕೆ ಬಯಸೋದೇ ಇಲ್ಲ. ಮತ್ತೆ ಇವ್ರು ಯಾರು ಸರ್ ರಕ್ಷಣೆ ಕೊಡಕ್ಕೆ? ಇವ್ರು ಸರ್ಕಾರ ಇದ್ದಾಗ ರಕ್ಷಣೆ ಕೊಟ್ಟಿರೋದು ತಾವು ನೋಡಿದಿರಲ್ಲ ಸರ್. ಇವ್ರು ಯಾರು ರಕ್ಷಣೆ ಕೊಡಕ್ಕೆ? ಜೋಕರ್ ತರ ಬಂದ್ರು, ಯಾರ್ದೋ ಮಾತು ಕೇಳ್ಕೊಂಡ್, ಮಾಜಿ ಸಂಸದನ್ ಮಾತು ಕೇಳ್ಕೊಂಡ್ ಬಂದ್ರು, ಜೋಕರ್ ತರ ಎರಡು ಮಾತಾಡ್ಬಿಟ್ಟು ಹೋದ್ರು. ಇನ್ನೇನು ಅದ್ರ ಬಗ್ಗೆ ಏನು ಬೇರೆ ಏನು ಮಾತಾಡಿದ್ದಾರೆ? ಇದ್ರ ಬಗ್ಗೆ ಬೇರೆ ಏನ್ ತಗೊಂಡಿದ್ದಾರೆ ಸರ್ ಇವರು ರಕ್ಷಣೆ ಕೊಡಕ್ಕೆ? ರಕ್ಷಣೆ ನಾವು ನಮ್ಮ ನರಸಿಂಹರಾಜ ಕ್ಷೇತ್ರದಲ್ಲಿ ನಾವೆಲ್ಲ ಅಣ್ಣ ತಮ್ಮದಿರ ರೀತಿ ಇದೀವಿ. ಯಾರು ನಮ್ಗೆ ರಕ್ಷಣೆ ಕೊಡೋ ಅವಶ್ಯಕತೆ ಇಲ್ಲ. ಮೊದ್ಲು ಈ ಸುರೇಶ್ ಅಲಿಯಾಸ್ ಪಾಂಡುರಂಗ ಅಂತ ಇದಾರಲ್ಲ, ಆ ತರ ಪುಂಡ್ರುಗಳನ್ನ ಇವರು RSS ಇಂದ ದೂರ ಇಡಕ್ಕೆ ಅದೇ ನಮ್ಗೆ ದೊಡ್ಡ ರಕ್ಷಣೆ. ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿ ದೀಪಕ್ ಕುಮಾರ್ ಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಉಸ್ತುವಾರಿ ಬೆಂಗಳೂರು ಕೇಂದ್ರ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ. ವಿಷಯ: ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ದೂರು ದಾಖಲಿಸುವ ಬಗ್ಗೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದ ಪ್ರತಾಪ್ ಸಿಂಹರವರು ಅವರ ಸಹಚರ ಹಾಗೂ RSS ಮುಖಂಡನಾದ ಸುರೇಶ್ ಅಲಿಯಾಸ್ ಪಾಂಡುರಂಗ ಅವರಿಗೆ ಕುಮ್ಮಕ್ಕು ನೀಡಿ ವಾಟ್ಸಪ್ನಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ರಾಹುಲ್ ಗಾಂಧಿಯವರು, ಆಮ್ ಆದ್ಮಿ ಪಕ್ಷದ ಮುಖಂಡರಾದ ಅರವಿಂದ್ ಕೇಜ್ರಿವಾಲ್ ಹಾಗೂ ಸಮಾಜವಾದಿ ಪಕ್ಷದ ಮುಖಂಡರಾದ ಅಖಿಲೇಶ್ ಯಾದವ್ ರವರ ಭಾವಚಿತ್ರಕ್ಕೆ 3 ಇಡಿಯಟ್ಸ್ ಹಾಗೂ ಮುಸಲ್ಮಾನ ಧರ್ಮಗುರುಗಳ ಹೆಸರು ಮತ್ತು ಮುಸಲ್ಮಾನ ಧರ್ಮದ ಗುರುಗಳ ಪದಗಳ ಬಳಕೆ ಮಾಡಿ ಪ್ರಚೋದನಕಾರಿ ಪೋಸ್ಟ್ ಅನ್ನು ಮಾಡಿಸಿ ಶಾಂತಿ ನೆಮ್ಮದಿಯಿಂದ ಇರುವ ಮೈಸೂರನ್ನು ಸುರೇಶ್ ಅಲಿಯಾಸ್ ಪಾಂಡುರಂಗ ಎನ್ನುವ ಪುಂಡನ ಮುಖಾಂತರ ಗಲಭೆಗೆ ಕಾರಣಕರ್ತರಾಗಿರುತ್ತಾರೆ. ತದನಂತರ ಮಾರನೇ ದಿನ ಪೊಲೀಸ್ ಠಾಣೆಗೆ ಬಂದು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮುಸಲ್ಮಾನರ ವಿರುದ್ಧ ವಿವಾದಾತ್ಮಕ ಹೇಳಿಕೆಗಳನ್ನ ನೀಡಿ ಒಂದು ಧರ್ಮಕ್ಕೆ ಧಕ್ಕೆಯನ್ನುಂಟು ಮಾಡಿ ಗಲಭೆಯ ರೂವಾರಿಯಾಗಿರುತ್ತಾರೆ. ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡುವ ಸಂದರ್ಭದಲ್ಲಿ ಸುರೇಶ್ ಅಲಿಯಾಸ್ ಪಾಂಡುರಂಗ ಅವರ ಬಗ್ಗೆ ಅಶೋಕರನ್ನು ಕೇಳಿದಾಗ ಅವರ ಕಿವಿಯಲ್ಲಿ ಸಮಾಜೇಶಿ ನೀಡಿ ತಾನೇ ಪ್ರಚೋದನೆಯನ್ನ ನೀಡಿ ಸುರೇಶ್ ಅಲಿಯಾಸ್ ಪಾಂಡುರಂಗ ಅವರ ಮೂಲಕ ಗಲಭೆಯನ್ನ ಮಾಡಿರುವ ಬಗ್ಗೆ ಗೌಪ್ಯವಾಗಿ ತಿಳಿಸಿದಾಗ ಅಶೋಕ್ ರವರು ಆ ಪ್ರಶ್ನೆಯನ್ನ ಉತ್ತರಿಸದೆ ವಿಷಯವನ್ನ ಬದಲಾಯಿಸುತ್ತಾರೆ. ಈ ಎಲ್ಲಾ ವಿಚಾರಗಳನ್ನ ಪರಿಗಣಿಸಿ ಮಾಜಿ ಸಂಸದ ಮೇಲೆ ದೂರನ್ನು ದಾಖಲಿಸಬೇಕು ಹಾಗೂ ಉದಯಗಿರಿ ಗಲಭೆಯ ಮೂಲ ಕಾರ್ಯಕರ್ತನಾದ ಪ್ರತಾಪ್ ಸಿಂಹನ ಮೇಲೆ ಸೂಕ್ತ ಕಾನೂನು ಕ್ರಮವನ್ನ ಜರುಗಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ, ಸ್ಥಳ ಮೈಸೂರು. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ KCN ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. फरवरी 10 तारीख पीर के दिन जो ये हादसा हुआ था, वो जो हादसा होने के बाद जो पत्थर इधर उधर बरसाए थे, वो हादसा होने के बाद सभी हमारे लोकल लीडर्स और सभी लोगों की कोशिश की वजह से वो हादसा उधर रुका. और उसी दिन सुबह प्रताप सिंह यहाँ पर नरसिम्हा क्षेत्र को आकर वो एक स्टेशन में आकर वो उनकी तरफ से कंप्लेंट देकर फिर वो इधर उधर क्षेत्र के अंदर सब जगह जाकर एक भड़काने का काम कर रहे थे. उस आधार पर हम और हमारे यूथ कांग्रेस के सभी भाई, हम हिंदू मुस्लिम सब हम लोग नरसिम्हा राजा क्षेत्र के अंदर एक साथ एकजुट होकर काम कर रहे हैं और आपसी भाईचारगी में और मोहब्बत में हम लोग जिंदगी गुजार रहे हैं. लेकिन कुछ लोगों की वजह से, ये प्रताप सिंह जैसे लोगों की वजह से यहाँ की हमारी एक भाईचारगी के अंदर एक जो धक्का आ रहा है, इसको लेकर आज हम हमारे सभी भाइयों के साथ, हमारे हिंदू भाइयों के साथ, सभी के साथ हम स्टेशन में आकर सबसे पहले पांडुरंगा सतीश सुरेश अलियास पांडुरंगा जो आदमी है वो RSS के बैकग्राउंड से है बोलकर कल हमारे स्पोर्ट्स पर्सन और MP कैंडिडेट, कांग्रेस के MP कैंडिडेट लक्ष्मण ने सभी डॉक्यूमेंट्स के साथ मीडिया को कल प्रोड्यूस किया है. वो कम्प्लीटली एक RSS बैकग्राउंड से बिलोंग करता है. और दूसरी बात, वो एक प्रताप सिंह का वो एक आदमी है. इसके आधार पर जब देखने जाए तो सभी की
इसकी बुनियादी प्रताप सिम्हा है। प्रताप सिम्हा ने उधर उसी ने शुरू करवाया और उसी ने आकर इधर भड़काने की भी कोशिश की। इस आधार पर हम और हमारे भाई सब इधर आकर पुलिस को एक कंप्लेंट दिए हैं कि प्रताप सिम्हा के ऊपर इंक्वायरी करें, उसके ऊपर एक FIR लॉन्च करें कि वो हमारे भाईचारगी को इधर खराब ना करें। हमने कल हमारे डिस्ट्रिक्ट इंचार्ज मिनिस्टर और हमारे MLA साहब से भी बात की। उन्होंने स्पेशली पुलिस को सभी को यही गाइडलाइंस दी है कि इनोसेंट्स को कुछ तकलीफ ना हो। कल मीडिया में भी हमारे MLA ने बात किया कि इनोसेंट्स को तकलीफ ना हो। इसी आधार पर हम लोग भी कंटिन्यूस इसके पीछे हम लोग लगे हुए हैं कि कहीं इनोसेंट यूथ्स को कहीं तकलीफ ना हो। गलती अगर किसी ने की है तो उनको सज़ा मिले, लेकिन इनोसेंट्स को स्पेशली इसमें तकलीफ ना हो, इनोसेंट यूथ्स को तकलीफ ना हो। हम लोग यही कोशिश कर रहे हैं और आगे भी कोशिश करते रहेंगे, ಇನ್ನೋಸೆಂಟ್ಸ್ को तकलीफ ना हो। ಸರ್ ರಕ್ಷಣೆ ಇಲ್ಲ ಅಂದ್ರೆ ನಾವು ಹುಟ್ಟಿ ಬೆಳೆದಿರೋದೇ ಇಲ್ಲಿ ಸರ್। ನನಗೀಗ 33 ವರ್ಷ, 33 ವರ್ಷದಿಂದನೂ ನಾವು ಇದೇ ಏರಿಯಾದಲ್ಲಿ ಹುಟ್ಟಿ ಬೆಳೆದು ಜೀವನ ಮಾಡಿ ಹಿಂದೂ ಮುಸಲ್ಮಾನರೆಲ್ಲ ನಾವು ಅಣ್ಣ ತಮ್ಮದಿರ ಥರ ಬಾಂಧವ್ಯನ ಇಟ್ಕೊಂಡಿದ್ದೀವಿ। ಇವ್ರು ಯಾರೋ ಒಬ್ರು ಜೋಕರ್ ಇದು ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ ಅಂದ್ರೆ ಅದನ್ನೆಲ್ಲ ನಾವು ಕೇಳಕ್ಕೆ ಬಯಸೋದೇ ಇಲ್ಲ। ಮತ್ತೆ ಇವ್ರು ಯಾರು ಸರ್ ರಕ್ಷಣೆ ಕೊಡಕ್ಕೆ? ಇವ್ರು ಸರ್ಕಾರ ಇದ್ದಾಗ ರಕ್ಷಣೆ ಕೊಟ್ಟಿರೋದು ತಾವು ನೋಡಿದಿರಲ್ಲ ಸರ್। ಇವ್ರು ಯಾರು ರಕ್ಷಣೆ ಕೊಡಕ್ಕೆ? ಜೋಕರ್ ತರ ಬಂದ್ರು, ಯಾರ್ದೋ ಮಾತು ಕೇಳ್ಕೊಂಡು, ಮಾಜಿ ಸಂಸದನ್ ಮಾತು ಕೇಳ್ಕೊಂಡು ಬಂದ್ರು, ಜೋಕರ್ ತರ ಎರಡು ಮಾತಾಡ್ಬಿಟ್ಟು ಹೋದ್ರು। ಇನ್ನೇನು ಅದ್ರ ಬಗ್ಗೆ ಏನು ಬೇರೆ ಏನು ಮಾತಾಡಿದ್ದಾರೆ? ಇದ್ರ ಬಗ್ಗೆ ಬೇರೆ ಏನ್ ತಗೊಂಡಿದ್ದಾರೆ ಸರ್ ಇವರು ರಕ್ಷಣೆ ಕೊಡಕ್ಕೆ? ರಕ್ಷಣೆ ನಾವು ನಮ್ಮ ನರಸಿಂಹರಾಜ ಕ್ಷೇತ್ರದಲ್ಲಿ ನಾವೆಲ್ಲ ಅಣ್ಣ ತಮ್ಮದಿರ ರೀತಿ ಇದೀವಿ, ಯಾರು ನಮ್ಗೆ ರಕ್ಷಣೆ ಕೊಡೋ ಅವಶ್ಯಕತೆ ಇಲ್ಲ। ಮೊದಲು ಈ ಸುರೇಶ್ ಅಲಿಯಾಸ್ ಪಾಂಡುರಂಗ ಅಂತ ಇದಾರಲ್ಲ, ಆ ತರ ಪುಂಡ್ರುಗಳನ್ನ ಇವರು RSS ಇಂದ ದೂರ ಇಡಕ್ಕೆ ಅದೇ ನಮ್ಗೆ ದೊಡ್ಡ ರಕ್ಷಣೆ। ಆ ತರ ಇಟ್ರೇನೆ ನಮ್ಗೆ ದೊಡ್ಡ ರಕ್ಷಣೆ ಅಂತ ನಾನು ಮಾಧ್ಯಮದ ಮುಖಾಂತರ ಹೇಳಕ್ ಬಯಸ್ತೀನಿ।